ಇವತ್ತಿನ ಪ್ರಮುಖ ಸುದ್ದಿಗೆ ಸಾಮಾನ್ಯವಾಗಿ ನಾವು ಮೊದಲೇ ಹೇಳಿದ್ವಿ, ಜೊತೆಗೆ ಒಂದಷ್ಟು ಹೋರಾಟಗಳು, ಒಂದಷ್ಟು ರೀತಿಯಾದಂಥ ಮೀಟಿಂಗ್ಗಳು ಆಗಿತ್ತು. ಹೊಸ ವರ್ಷದ 2ನೇ ದಿನವೇ ಇದೊಂದು ರೀತಿಯಾಗಿ ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿ. 15ರಷ್ಟು ಟಿಕೆಟ್ ರೇಟನ್ನು ಹೆಚ್ಚಳಕ್ಕೆ ನಿರ್ಧಾರ ಮಾಡಿರೋದು. ಇದು ಮೊದಲ ಸುದ್ದಿ ಕನ್ನಡಪ್ರಭದ್ದು. ಸೊ ಅದನ್ನು ನೋಡ್ತಾ ಹೋಗೋಣ. ಹೊಸ ವರ್ಷದ 2ನೇ ದಿನವೇ ದರ ಏರಿಕೆಯ ಬರೆ ಬೀಳ್ತಾ ಇದೆ. ಬಸ್ ಪ್ರಯಾಣ ದರ 15% ಹೆಚ್ಚಳಕ್ಕೆ ನಿರ್ಧರಿಸಲಾಗಿದೆ. ನಾಡಿದ್ದಿನಿಂದ ರಾಜ್ಯದಾದ್ಯಂತ ಇದು ಜಾರಿಗೆ ಬರಲಿದೆ. ಹೇಗೆ ಅದರಲ್ಲೂ AC, ಸಾಮಾನ್ಯ ಈ ಥರದ್ದು ಏನಾದರೂ ಡಿವೈಡ್ ಇದೆಯಾ ನೋಡೋಣ. ಸಾಮಾನ್ಯ, AC, ನಗರ ಸಾರಿಗೆ ಸೇರಿ ಎಲ್ಲ ಬಸ್ ದರ ಪರಿಷ್ಕರಣೆಗೆ ಸಂಪುಟ ಸಮ್ಮತಿಯನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ 10 ವರ್ಷ, ರಾಜ್ಯದ ಉಳಿದೆಡೆ 5 ವರ್ಷದ ಬಳಿಕ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಸೊ ಇಲ್ಲಿವರೆಗೂ 5-10 ವರ್ಷಗಳಾಗಿತ್ತು ಏರಿಕೆ ಆಗದೇನೆ. ಏರಿಕೆ ಮಾಡಬೇಕು, ಇಲ್ಲಾಂದರೆ ಸಿಕ್ಕಾಬಟ್ಟೆ ನಷ್ಟಗಳಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು, ಮನವರಿಕೆ ಮಾಡಲಾಗ್ತಾ ಇತ್ತು. ಇದಕ್ಕೆ ಸಾಲು ಮೀಟಿಂಗ್ಗಳು ಕೂಡ ಆಗಿತ್ತು. ನಿನ್ನೆ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ದರ ಏರಿಕೆ ಯಾಕೆ ನೋಡಿ, 2014ರಲ್ಲಿ BMTC ಬಸ್ಗಳ ದರ ಪರಿಷ್ಕರಿಸಲಾಗಿತ್ತು. ಆಗ ಡೀಸೆಲ್ ದರ ಲೀಟರ್ಗೆ 46.24 ರೂಪಾಯಿ ಇತ್ತು. 2020ರಲ್ಲಿ KSRTC, ವಾಯುವ್ಯ ಕಲ್ಯಾಣ ಕರ್ನಾಟಕ ನಿಗಮಗಳ ಟಿಕೆಟ್ ದರಗಳನ್ನು ಪರಿಷ್ಕರಣೆ ಮಾಡಲಾಗಿತ್ತು. ಆ ವೇಳೆ ಲೀಟರ್ ಡೀಸೆಲ್ ಬೆಲೆ 60.98 ಇತ್ತು. ಈಗ ಡೀಸೆಲ್ 89 ರೂಪಾಯಿಗೆ ತಲುಪಿದೆ. ಇದರಿಂದ ನಿತ್ಯ 9.16 ಕೋಟಿ ರೂಪಾಯಿ ಇದ್ದಂಥ ಇಂಧನ ವೆಚ್ಚ 13.21 ಕೋಟಿ ರೂಪಾಯಿಗೆ ಏರಿಕೆ ಆಗಿಬಿಟ್ಟಿತ್ತು. ಇತರೆ ವೆಚ್ಚ ನಿತ್ಯ 18.36 ಕೋಟಿಗೆ ಜಿಗಿದಿದೆ. ನಿಗಮಗಳಿಗೆ ನಿತ್ಯ 9.56 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಜನವರಿ 5ರಿಂದಲೇ ಜಾರಿಯಾಗತ್ತೆ. ಎಲ್ಲ ನಿಗಮಗಳ ಸಾಮಾನ್ಯ ಬಸ್ಸು, ನಗರ ಸಾರಿಗೆ ಬಸ್ಸು, ಐಷಾರಾಮಿ ಬಸ್ಸು ಸೇರಿ ಎಲ್ಲ ಬಸ್ಗಳ ಹಾಲಿ ಪ್ರಯಾಣ ದರವನ್ನು 15% ಹೆಚ್ಚಳ ಮಾಡಲಾಗುತ್ತೆ. ಜನವರಿ 5ರಿಂದ ಜಾರಿಗೆ ಬರುತ್ತೆ. ಇನ್ನು ಮಹಿಳೆಯರಿಗೆ ಉಚಿತ, ಪುರುಷರಿಗೆ ಹೊರೆ ಅನ್ನೋದು ಖಚಿತ. ಮಹಿಳೆಯರಿಗೆ ಉಚಿತವಾಗಿ ಏನು ಅನೌನ್ಸ್ ಮಾಡಿದಾರೋ ಅದಂತೂ ಇದ್ದೇ ಇರುತ್ತೆ. ಈಗಾಗಲೇ BJP ಸರ್ಕಾರದ ಸಂದರ್ಭದಲ್ಲಿ, BJPಯ ಅವಧಿಯ ಸಂದರ್ಭದಲ್ಲಿ ಸಾಲ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅದನ್ನು ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಪುರುಷ ವಿರೋಧಿ ಸರ್ಕಾರ ಅಲ್ಲ ಅಂತ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲರೂ ಹೇಳ್ತಿರೋದು ಅದೇ, ನೀವು ಮಹಿಳೆಯರಿಗೇನೋ ಶಕ್ತಿ ಯೋಜನೆ ಅಂತ ಫ್ರೀ ಅಂತಿದ್ದೀರಾ, ಬಟ್ ಈಗ 15% ಜಾಸ್ತಿ ಮಾಡಿಬಿಟ್ರೆ ಪುರುಷರಿಗೆ ಹೊರೆ ಆಗುತ್ತಲ್ಲ ಅಂತ ಅದಕ್ಕೆ ಸರ್ಕಾರದ ಕಡೆಯಿಂದ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮದೇನು ಪುರುಷ ವಿರೋಧಿ ಸರ್ಕಾರ ಅಲ್ಲ ಅಂತ HK ಪಾಟೀಲ್ ಅವರು ಹೇಳಿದ್ದಾರೆ. ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ BMTCಯಲ್ಲಿ 10 ವರ್ಷಗಳ ಹಿಂದೆ ಹಾಗೂ KSRTCಯ ವಾಯುವ್ಯ ಸಾರಿಗೆ ನಿಗಮ, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳಲ್ಲಿ 5 ವರ್ಷಗಳ ಹಿಂದೆ ಪ್ರಯಾಣ ದರ ಹೆಚ್ಚಿಸಲಾಗಿದೆ. ಆ ಬಳಿಕ ಡೀಸೆಲ್ ದರ, ವೇತನ, ನಿರ್ವಹಣಾ ವೆಚ್ಚ ಎಲ್ಲವೂ ಕೂಡ ಹೆಚ್ಚಾಗಿದ್ರು. ಪ್ರಯಾಣ ದರ ಮಾತ್ರ ಹೆಚ್ಚಿಸಿಲ್ಲ. ಇದರಿಂದ ದಿನದಿಂದ ದಿನಕ್ಕೆ 4 ನಿಗಮಗಳ ಆರ್ಥಿಕ ಸ್ಥಿತಿ ಸಂಕಷ್ಟಕ್ಕೆ ಹೋಗ್ತಾ ಇದ್ದು, ಇದನ್ನು ತಪ್ಪಿಸಬೇಕು, ಅದು ಅನಿವಾರ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ದರ ಹೆಚ್ಚಳಿಕೆಗೆ ನಿರ್ಧರಿಸಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಶಕ್ತಿ ಯೋಜನೆಯಡಿ ಸರ್ಕಾರ ಪ್ರತಿ ತಿಂಗಳು 417.92 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದು, ಪ್ರಸಕ್ತ ಸಾಲಿನಲ್ಲಿ ಒಟ್ಟು 5,015 ಕೋಟಿ ರೂಪಾಯಿ ನೀಡಲಾಗ್ತಾ ಇದೆ. ಪರಿಷ್ಕೃತ ದರದಿಂದಾಗಿ ಮಹಿಳೆಯರ ಪ್ರಯಾಣದ ಆಧಾರದ ಮೇಲೆ ರಾಜ್ಯ ಸರ್ಕಾರ ಹೆಚ್ಚುವರಿ ಶಕ್ತಿ ಹಣ ಬಿಡುಗಡೆ ಮಾಡಲಿದೆ. ಇದರಿಂದ ಸರ್ಕಾರಕ್ಕೆ ಹೊರೆ ಆದರೂ ನಿಗಮಗಳ ಆರ್ಥಿಕ ಹೊರೆ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನೆರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇದಕ್ಕಿಂತ ಮುಂಚೆ ಈ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಸಚಿವರು? ರಾಮಲಿಂಗಾರೆಡ್ಡಿ ಅವರು ಸ್ವತಃ ಮಾತನಾಡಿದ್ದಾರೆ. ನೋಡ್ಕೊಬರೋಣ ಬನ್ನಿ. ನಮ್ಮ ಬೋರ್ಡ್ಗಳಿದೆಯಲ್ಲ, ಅವರು ಪ್ರಸ್ತಾವನೆ ಕಳಿಸಿ 5-6 ತಿಂಗಳಾಗಿತ್ತು. ನಮಗೆ ಶಕ್ತಿಯಿಂದ ಆದಾಯ ಜಾಸ್ತಿ ಆಗಿದ್ರು, ಖರ್ಚು ಜಾಸ್ತಿ ಆಗ್ತಾ ಇದೆ, ನಮಗೆ ಟಿಕೆಟ್ ದರ ಏರಿಸಿ ಅಂತ. ಈಗ ನಾನಾ ಕಾರಣಗಳಿಂದ ಆಗಿರಲಿಲ್ಲ. ಈಗ 15%ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಿಂದ 1,000 ಕೋಟಿ ಬರ್ಬೋದು, ಹೆಚ್ಚೇನೂ ಬರೋದಿಲ್ಲ. ಅದರ ನಷ್ಟದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಶಕ್ತಿನಲ್ಲಿ ಮಹಿಳೆಯರು ಓಡ್ತಾರಲ್ಲ, ಅದು ಏನು ಟಿಕೆಟ್ ಜಾಸ್ತಿ ಆಗುತ್ತೋ ಅದು ಸರ್ಕಾರನೇ ಕೊಡುತ್ತೆ. ಇನ್ನು ಸ್ವಲ್ಪ ದಿನ ತಳ್ಬೋಯಿತು. ಆದರೆ BJP ಸರ್ಕಾರ ನಮ್ಗೆ ಅಧಿಕಾರ ಬಿಟ್ಕೊಂಡ ಸಂದರ್ಭದಲ್ಲಿ 5,900 ಕೋಟಿ ಸಾಲ ಇಟ್ಬಿಟ್ಟಿದ್ದಾರೆ. ಸಾಲ ಇಲ್ಲದೇ ಇದ್ದರೆ ಇನ್ನೂ ಏನಾದರೂ ಸ್ವಲ್ಪ ತಳ್ಬೋಯಿತು. BJP ಅವರು 1 ವರ್ಷ 7 ತಿಂಗಳು ಮುಂಚೆ 8 ತಿಂಗಳಾಯಿತು ಅಂದ್ಕೊಳ್ಳಿ,
ನಮಗೆ ಅಧಿಕಾರ ಬಿಟ್ಟುಕೊಟ್ಟಾಗ 5,900 ಕೋಟಿ ಸಾಲ ಬಿಟ್ಟೋಗಿದ್ರು. ಅಷ್ಟು ಸಾಲ ನಮಗೆ ಜಾಸ್ತಿ ಹೊರೆಯಾಗಿತ್ತು. ಅದ್ರ ಜೊತೆಗೆ ಪ್ರತಿದಿನ ನಷ್ಟ ಆಗ್ತಾಯಿತ್ತು. ಸಾರ್ವಜನಿಕರಿಗೆ ಈ ಅನಿವಾರ್ಯ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ನಮ್ಮ ಬೋರ್ಡ್ಗಳಿದೆಯಲ್ಲ, ಅವರು ಪ್ರಸ್ತಾವನೆ ಕಳಿಸಿ 5-6 ತಿಂಗಳಾಗಿತ್ತು. ನಮಗೆ ಶಕ್ತಿಯಿಂದ ಆದಾಯ ಜಾಸ್ತಿ